ಟೀಸರ್ ಬಿಡುಗಡೆ ಸಮಾರಂಭ. ಈಗ ಮೊದಲಿಗೆ ಚಿತ್ರದ ಒಂದು ಪೋಸ್ಟರ್ ಅಂದ್ರೆ ಇದು ಟೀಸರ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಕಿಲಾಡಿ ಮೇಘ ಈ ಒಂದು ಸಿನಿಮಾದ ಒಂದು ಟೀಸರ್ ನ ಬಿಡುಗಡೆ ಮಾಡ್ತಾ ಇದ್ದಾರೆ ಪೋಸ್ಟರ್ ಮುಖಾಂತರ. ಸ್ನೇಹಿತರೆ, ಟೀಸರ್ ನ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದ್ವಿ. ನಾನು ಹೇಳಿದ ಹಾಗೆ ಚಿತ್ರ ಇನ್ನೇನು ಸ್ವಲ್ಪ ದಿನದಲ್ಲೇ ಬಿಡುಗಡೆ ಆಗ್ತಾ ಇದೆ. ಕನ್ನಡ ಸಿನಿಮಾ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಎಲ್ಲಾ ಕಲಾವಿದರನ್ನ ಹರಸಿ ಹಾರೈಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಕಿಲಾಡಿ ಮೇಘ ಬಹಳ ವಿನೂತನವಾಗಿ ವಿಶೇಷವಾಗಿ ಒಂದು ಚಿತ್ರವನ್ನ ನಿರ್ದೇಶನ ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆಗುವಂತಹ ಎಲ್ಲ ಅನಾಹುತಗಳು ಹೇಗ್ ನಡೀತಾ ಇದೆ, ಇದರಲ್ಲಿ ಬಹಳ ವಿಶೇಷವಾಗಿ ಹಣದ ಹಿಂದೆ ಹೋದ್ರೆ ಏನೆಲ್ಲ ಆಗತ್ತೆ ಅನ್ನೋ ಒಂದು ಆಲೋಚನೆಯನ್ನ ಇಟ್ಕೊಂಡು ಜನರಿಗೆ ಸಂದೇಶವನ್ನ ಸಾರುವಂತಹ ನಿಟ್ಟಿನಲ್ಲಿ ಈ ಒಂದು ಸಿನಿಮಾವನ್ನ ಮಾಡಲಾಗಿದೆ. ಸಿನಿಮಾಗೆ ಎಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಶುಭವನ್ನ ಹಾರೈಸೋಣ. ಇನ್ನೇನು ಸ್ವಲ್ಪ ದಿನದಲ್ಲೇ ಈ ಒಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಎಲ್ಲರಿಗೂ ನಮಸ್ಕಾರ. ತಡವಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಮೊದಲ ಪ್ರಯತ್ನ ಆಗ್ತಕ್ಕಂಥ ಕೆಲವು ಗೊಂದಲಗಳು ಇರ್ತವೆ, ಆಸುಪಾಸಲಾಗತ್ತೆ. ಹಾಗಾಗಿ ನಾವೆಲ್ಲರೂ ಬಂಧಿಸಿ ದಯವಿಟ್ಟು ಒಂದು ಪ್ರಚಾರ ಮಾಡಿ. ನಾನು ಯಾಕೆ ಅಂತಂದರೆ ಇದರಲ್ಲ, ಇದು ಬೈ ಬ್ಲಡ್ ಬಂದಿರ್ತಕ್ಕಂಥ ಪೀಸಿ ಅಭಿನಯ ಅಂತಕ್ಕಂಥದ್ದು ಬೈ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ. ಏಕೆಂದರೆ ಈ ಹೂವು ಹಣ್ಣು ಸಿನಿಮಾನ ನಾನು ನೋಡಿದಾಗ ಎಂಥ ನಟರಿಗೂ ಇವ್ರು ಯಾಕೆ ಮೇನ್ ಸ್ಟ್ರೀಮಿಗೆ ಬರ್ತಿಲ್ಲ ಅಂತಕ್ಕಂಥದ್ದು ಭಾಳ ಕಾಡ್ತಿತ್ತು. ಯಾಕೆ ಕಾಡುತ್ತೆ ಅಂತ ಯೋಚಿಸುವಾಗ ನಾವು ಕಲಾವಿದರಾದಾಗ ಇನ್ನೊಬ್ಬ ಕಲಾವಿದರು ಮತ್ತು ಅವರ ತುಡಿತ ಬಿಡಿತ ಮತ್ತು ಅವರ ಸರಳ ಮತ್ತು ವಿರಳ ಎಲ್ಲ ವಿಸ್ತಾರವಾಗಿ ನಾವು ಅವಲೋಚಿಸ್ತಾ ಹೋಗ್ತೀವಿ. ಆಗ ಗೊತ್ತಾಗುತ್ತೆ ಎಲ್ಲ ಒಂದು ಕಡೆ ಇವರು ನಿಲ್ತಾ ಇಲ್ಲ ಇಲ್ಲಿ, ಅಥವಾ ಯಾರೋ ಬಳಕೆ ಮಾಡ್ಕೊತಿಲ್ಲ ನಾವು ಸರಿಯಾಗಿ ಅವ್ರನ್ನ. ಈ ಸಿನಿಮಾದಲ್ಲಿ ಅವರು ಒಂದು ಒಳ್ಳೆ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದ್ಭುತವಾದ ನಟರು ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಡ್ಯಾನ್ಸಿಂಗ್ ಕ್ವೀನ್ ಆಲ್ರೆಡಿ ಅವರು ಮನೆ ಮಾತಾಗಿದ್ದಾರೆ. ಕರ್ನಾಟಕದ ಮನ ಮಾತು ಆಗಲಿ, ಎಲ್ಲರ ಮನಸ್ಸುಗಳನ್ನು ಗೆಲ್ಲಿ. ಹಾಗಾಗಿ ಬೆಳೆಯುವ ಪೈರು ಮಡಿಕೆಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಅವರು ಬೆಳೆಯುವಾಗಲೇ ನಾನು ಹೇಗೆ ಅನ್ನೋದನ್ನು ತೋರಿಸ್ಕೊಂಡು ಬರ್ತಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಮತ್ತೆ ಟೀಸರ್ ನಾನು ನೋಡಿದೆ, ಸೌಂಡ್ ಸ್ಕೇಪ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾಕೆಂದ್ರೆ ಇದರ RR ಸಿನಿಮಾಗಳು ಸಾಮಾನ್ಯಕ್ಕೆ ಸೌಂಡ್ ಸ್ಕೇಪ್ ತುಂಬ, ಈ ಸಿನಿಮಾನದೇ ಸೌಂಡ್ ಅಂಡ್ ವಿಷನ್ಸ್ ತಕ್ಕ ಸೌಂಡ್ ಇದ್ದಾಗ ಆ ಸಿನಿಮಾ ಮಾತಾಡಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದಕ್ಕೆ ಈ ಥರದ ಸಿನಿಮಾಗಳಿಗೆ ಖಂಡಿತ ಸೌಂಡ್ ತುಂಬ ಚೆನ್ನಾಗಾಗಿದೆ. ಸೊ ಹಾಗಾಗಿ ಇಂಥ ಸಿನಿಮಾಗಳು ನಿಲ್ಲಬೇಕು. ಬಟ್ ನಮಗೆ ದೂರ ಅಂತ ಕನ್ನಡ ಸಿನಿಮಾಗಳು ಇವಾಗ ಕನ್ನಡ ಸಿನಿಮಾ ಅಂತಲ್ಲ, ಈ ದೇಶದಲ್ಲಿ ಯಾವ ಸಿನಿಮಾಗಳು ನೋಡ್ತಿಲ್ಲ ಜನ. ಯಾವುದೋ ದುರಂಧರ ಆರಂಭದಿಂದಲೇ ಅದು ಪಬ್ಲಿಸಿಟಿ ತೊಗೊಳುತ್ತೆ, ನಿಲ್ಲುತ್ತೆ ಅನ್ನೋದು ಬಿಟ್ಟರೆ ಬಹುತೇಕ ಸಿನಿಮಾಗಳು ಇವಾಗ ನಿಲ್ತಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ, ಅಥವಾ ನಮ್ಮ ದೌರ್ಭಾಗ್ಯನ ಅಥವಾ ದೌರ್ಬಲ್ಯನ, ಈ ಥರದ ಹುಡುಕಾಟದಲ್ಲಿ ಇನ್ನೂ ಗೊಂದಲದಲ್ಲಿ ನಾವಿನ್ನೂ ಸಿನಿಮಾ ನಿರ್ಮಾಪಕರು ನಿರ್ದೇಶಕರು ಹುಡುಕಾಟದಲ್ಲಿ ಇದ್ದೀವಿ. ಮಂಜು ನನಗೆ ತುಂಬಾ ವರ್ಷದ ಗೆಳೆಯ. ಯಾಕಂತಂದ್ರೆ 99 ನಾನು ಫಸ್ಟ್ ಸಿನಿಮಾ ಬಣ್ಣದೆಜ್ಜೆಯ ಸಿನಿಮಾ ಮಾಡಿದಾಗ ಆ ಸಿನಿಮಾದ ಡಬ್ಬಿಂಗ್ ಕಲಾವಿದರಾಗಿ ನನ್ನ ಸಿನಿಮಾಗೆ ಬಂದಿದ್ರು ಅವರು. ನನಗೆ ಅಲ್ಲಿಂದಲೂ ನನ್ನ ಎಲ್ಲ ಸಿನಿಮಾದಲ್ಲೂ ಆಲ್ಮೋಸ್ಟ್ ಅವರು ಡಬ್ಬಿಂಗ್ ಮಾಡಿದ್ದಾರೆ. ಅದಾದ ಮೇಲೆ ನಾನು ಡಬ್ಬಿಂಗ್ ತರಬೇಕು ಅಂತ ಹೋರಾಟ ಮಾಡಿದಾಗ ಈ ಡಬ್ಬಿಂಗ್ ಕಲಾವಿದರೆಲ್ಲ ನಮ್ಗೆ ವಿರೋಧ ಮಾಡಿದಾಗ ಈ ತಯ ಇಲ್ಲಪ್ಪ ಹೆಂಗಾರ ಮಾಡಿ ನಾವು ಅನೇಕ ಡಬ್ಬಿಂಗ್ ಕಲಾವಿದರಿಗೆ ಬದುಕಾಗುತ್ತೆ ಅಂತ ಅಂದರು. ಅವರ ಡಬ್ಬಿಂಗ್ ಕಲಾವಿದರು ನನ್ನ ಕರೆದಾಗ ನಮ್ಮ ಮನೆಗೆ ಕಲ್ಲು ನೋಡಿದ್ರೆ ನಮ್ಮ ಮನೆಗೆ ಬೆಂಕಿ ಹಾಕಿದ್ರೆ ನೀರು ಬರ್ತೀಯಕ್ಕೆ ನಮ್ಮನ್ನ ಸೇವ್ ಮಾಡೋಕ್ಕೆ ಅಂತ ಮಾತಾಡಿದಾರೆಲ್ಲ. ಈಗ 3 ಸ್ಟುಡಿಯೋ ಮಾಡ್ಕೊಂಡು ಡಬ್ಬಿಂಗ್ ಮಾಡ್ತಿದ್ದಾರೆ. ಈಗ ಫೋನ್ ಮಾಡಿ ನನಗೆ ಹೇಳ್ತಾರೆ, ನೀವು ಡಬ್ಬಿಂಗ್ ತರದಿಂದ ನೀವು ಫ್ಲೈಟಲ್ಲಿ ಹೋಗಿ ಡಬ್ಬಿಂಗ್ ಮಾಡಿ ಬಂದಿದ್ದೀವಿ ಅಂತ. ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಫ್ಲೈಟಲ್ಲಿ ಕರ್ಸ್ಕೊತಾರೆ ಈಗ ಬೇರೆ ಬೇರೆ ಊರಿಗೆ ನನ್ನ ಡಬ್ಬಿಂಗ್ ಮಾಡೋದಕ್ಕೆ. ನಮಗೆ ಮನೆಗೆ ಕಲ್ಲು ನೋಡಿದ್ರೆ ನೀವು ಬಂದು ಸೇವ್ ಮಾಡ್ತೀಯ ಅಂತ ಹೇಳುವಂಥ ವ್ಯಕ್ತಿಗಳು. ಅವ್ರಿಗೆಲ್ಲ ಒಂದು ಅದ್ಭುತವಾದ ಬದುಕನ್ನ ಕಟ್ಟಿಕೊಟ್ಟಿದೆ. ನಮ್ಮನೆ ಕಲ್ಲು ಹೊಡ್ಸ್ಕೊಂಡಿದ್ದೆ, ಬದುಕನ್ನ ಕಟ್ಕೊಂಡವ್ರು ಅವ್ರೀಗ. ಎಲ್ಲರಿಗೂ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ಮುಂಚೆ ಪ್ರಥಮ ಬಾರಿ ಕೆಲಸ ಮಾಡಿದ್ದಾರೆ ಇವರು. ಉದ್ಯೋಗವನ್ನ ಬಿಟ್ಟು ಬೇರೆ ಪ್ರವೃತ್ತಿ ಸಿನಿಮಾ ಮಾಡೋ ಒಂದು ವೃತ್ತಿನಾಗಿ ತಗೊಂಡು ಬಂದಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಆದಾಗ ಒಳ್ಳೇದ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಆಗಮಿಸಿ ಇನ್ನೊಂದು ಹೇಳೋದು ಬರ್ತೇನೆ. ಮಿತ್ರ ಅಂತ ಹೇಳಿ ಹೆಸರೇ ಮಿತ್ರ, ಶತ್ರುಗಳೇ ಇಲ್ಲ ಆಯ್ತು. ಆದ್ರೆ ಅವರ ನಗುಮುಖ ಮತ್ತೆ ಅವರ ಬಾಂಧವ್ಯ, ಅವರ ಅಭಿನಯ, ಇವರು ಒಂದು ಸಿನಿಮಾ ನಿರ್ಮಾಣ ಮಾಡಿದ್ರು.
ಎಲ್ಲ ಕಲಾವಿದರಿಗೂ ಅದೊಂದು ಥಾಟ್ಸ್ ಬರೋದು ಕಷ್ಟ. ನಿರ್ಮಾಪಕರು ಅದರಲ್ಲೂ ಸಪೋರ್ಟಿಂಗ್ ಕಲಾವಿದರಾಗಿ ಬಂದು ಆ ಥರದೊಂದು ಸಿನಿಮಾನ ಆಲೋಚನೆ ಮಾಡೋದಿದೆಯಲ್ಲ, ಅದು ತನ್ನ ಹಣವನ್ನು ಇನ್ವೆಸ್ಟ್ ಮಾಡಿ ಆ ಥರದ ಆಲೋಚನೆ ಮಾಡಿ ಸಿನಿಮಾ ಮಾಡೋದಿದೆಯಲ್ಲ, ರಾಗ ಅಂತ ಒಂದು ಸಿನಿಮಾನ ಅದ್ಭುತವಾದ ಸಿನಿಮಾ ಮಾಡಿದ್ದೀನಿ ಸರ್. ಖಂಡಿತ ಈ ಥರದ ಸಿನಿಮಾಗಳನ್ನ ನಮ್ಮ ಕನ್ನಡ ಪ್ರೇಕ್ಷಕರು ಗೆಲ್ಲಿಸ್ಬೇಕು. ಹಾಗೇನಾಗುತ್ತೆ, ಇನ್ನೊಂದಷ್ಟು ಈ ಥರದ್ದು ಇನ್ನೊಂದು ಪ್ರಯೋಗಾತ್ಮಕ ಸಿನಿಮಾಗಳು ಕನ್ನಡದಲ್ಲಿ ಇದೇ ಸಿನಿಮಾ ತಮಿಳ್ನಲ್ಲೋ ಮಲಯಾಳಮಲ್ಲೋ ಬಂದಿದ್ರೆ ಇದೇ ಚಪ್ಪಾಳೆ ಹಾಕಿ 4 ಸರಿ ಹೋಗಿ ಸಿನಿಮಾ ನೋಡಬೇಕು, ಎಂತ ಸಿನಿಮಾ ಮಾಡಿದ್ದಾರೆ ಅಂತ. ಕನ್ನಡದಲ್ಲಿ ಯಾಕೆ ಈ ಥರದ ಸಿನಿಮಾಗಳು ಬಂದಾಗ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಇಲ್ಲಿ ಕನ್ನಡದಲ್ಲಿ ಏನು ಕಡಿಮೆ ಇಲ್ಲ ಅಂತಕ್ಕಂಥದ್ದು ತೋರಿಸ್ಕೊಡೋದಕ್ಕೋಸ್ಕರ ಒಂದು ಹೊಸ ಪ್ರಯತ್ನಗಳನ್ನ ಮಾಡಿ ಸಿನಿಮಾ ಮಾಡ್ತಾರೆ. ಈ ಥರದ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ನಾವೆಲ್ಲ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅದ್ಭುತವಾದ ನಟ, ಮತ್ತೆ ಆ ಸಿನಿಮಾದಲ್ಲಂತೂ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರು. ಯಾಕೆಂದ್ರೆ ಕಾಮಿಡಿ ಆರ್ಟಿಸ್ಟ್ ಆದ್ರೂ ಕೂಡ ಆ ಜಾನರ್ನ ಬಿಟ್ಟು ಬೇರೆ ಜಾನರ್ನ ಸಿನಿಮಾಗಳನ್ನ ಮಾಡೋದು ಅಷ್ಟು ಸುಲಭ ಅಲ್ಲ. ಅಥವಾ ಯಾರೋ ಒಗ್ಗಿಕೊಳ್ಳೋದು ಮತ್ತೆ ಒಪ್ಕೊಳ್ಳೋದು ತುಂಬಾ ವ್ಯತ್ಯಾಸಗಳಿವೆ. ಅದು ಒಗ್ಗಿಕೊಂಡು ಒಪ್ಪಿಕೊಂಡು ನಿರ್ಮಾಣ ಮಾಡಿ ಕಾಸು ಹಾಕಿ ಸಿನಿಮಾ ಮಾಡಿ ಒಂದು ಆತ್ಮತೃಪ್ತಿ ಅಂತೂ ಇದೆ. ಒಂದು ಒಳ್ಳೆ ಪ್ರಯತ್ನ ಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಅಂತ. ಆ ಥರದ ನಟ, ಈ ಥರದ ಪ್ರಯತ್ನಗಳು ನಿಮ್ಮ ಹತ್ರ ಇನ್ನೂ ನಡೀತಾ ಇರಲಿ ಸರ್. ಕನ್ನಡ ಚಿತ್ರ ನಿಮ್ಗೆ ಬೇಕಾಗುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್ ನಿಮಗೆ. ಸಿನಿಮಾ ಪಾತ್ರದ ಬಗ್ಗೆ ಪಾತ್ರ ಏನು? ಈಗ ನಾನು ನೋಡಿದ ತಕ್ಷಣ ಏನು ಅನಿಸುತ್ತೆ ಜನಗಳಿಗೆ, ನಾನೊಬ್ಬ ಪುರೋಹಿತ, ಜ್ಯೋತಿಷ್ಯ ಶಾಸ್ತ್ರ ಪಾಂಡಿತ್ಯ ಇರೋದು ಅಂತ ಒಂದು ವಿಷಯ ಹೇಳ್ತೀನಿ, ಅದು ವಿವಾದಕ್ಕೂ ಒಳಗಾಗಬಹುದು ಅಂತಹ ವಿಷಯನ ಹೇಳ್ತೀನಿ. ಯಾಕಂದ್ರೆ ಈಗ ಬರ್ತಾ ನನಗೆ ಹೊಳಿತದು, ಸರ್ವೇ ಜನಾಃ ಸುಖಿನೋ ಭವಂತು ಅಂತ ನಾವು ಹೇಳ್ತೀವಿ. ಅಂದ್ರೆ ಈ ಸಂಸ್ಕಾರ ಸಂಪ್ರದಾಯ ಇಟ್ಕೊಂಡು ಸಕಲ ಜೀವರಾಶಿಗಳು ಸುಖವಾಗಿರಲಿ ಅಂತ ನಾವು ಆಶಿಸ್ತೀವಿ, ಆಶೀರ್ವಾದ ಮಾಡ್ತೀವಿ. ಆದರೆ ಸಕಲ ಜೀವರಾಶಿಗಳು ಸುಖವಾಗಿ ಇರೋದಕ್ಕೆ ಈ ಮನುಷ್ಯ ಬಿಡ್ತಾರ? ಹಾಗೆ ಅದನ್ನು ಮೂಲವಾಗಿ ಇಟ್ಕೊಂಡು ಹೇಳೋದಾಗಿದ್ದರೆ, ಯಾವುದೋ ಒಂದು ಜೀವ ಒಂದು ತುಡಿತಕ್ಕೆ ಒಳಗಾಗಿರುತ್ತೆ, ಆ ಜೀವನ ರಕ್ಷಣೆ ಮಾಡೋದಕ್ಕೆ ಈ ವೇಷಧಾರಿ ಬರ್ತಾರೆ. ಅದನ್ನು ನಾನು ನಿಮಗೆ ಹೇಳ್ತೀನಿ, ಅಂತಹ ಒಂದು ಪಾತ್ರ. ಶುಭವಾಗಲಿ, ಬಹಳ ಸಂತೋಷ. ನಾನು ಶುಭ ಹಾರೈಸುವುದಷ್ಟೇ ಮಾಡಬಲ್ಲೆ, ಯಾಕಂದರೆ ತುಂಬ ಗಡ್ಡ ಮಾತ್ರ ಬೆಳ್ಳಗಾಗಿದೆ. ನಾನಿನ್ನೂ ಕೂಡ ಚಿರ ಯುವಕ, ಇನ್ನೂ ಸಣ್ಣ ಹುಡುಗ. ಸಿನಿಮಾ ರಂಗದಲ್ಲಿ ಸಾಕಷ್ಟು ಕಲಿಯೋದಿದೆ. ಇಂಥ ಹಿರಿಯರ ಮಧ್ಯದಲ್ಲಿ ಕಿರಿಯನಾಗಿ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಸುಕುಮಾರ್ ಸಾರಿಗೆ ನಾನು ಶುಭಾಶಯಗಳನ್ನು ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಸುಲೋಚನಾ ಪ್ರೊಡಕ್ಷನ್ ಕನ್ನಡ ಚಿತ್ರರಂಗಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಹಿರಿಯ ಕಲಾವಿದರಿಗೆ, ಕಿರಿಯ ಕಲಾವಿದರಿಗೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ. ಪೊಲೀಸ್ ವೃತ್ತಿಯಲ್ಲಿ ಇದ್ಕೊಂಡು ಅಲ್ಲಿ ಸಾಕಷ್ಟು ವಿಷಯಗಳನ್ನ, ಕ್ರೈಮು, ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ತಿಳಿದು ಕೂಡ ಚಿತ್ರರಂಗದ ಮೇಲೆ ಆಸಕ್ತಿ ಇಟ್ಟು ಒಂದು ಹೊಸ ಸಂದೇಶವನ್ನು ಕೊಡೋ ರೀತಿಯಲ್ಲಿ ಒಂದು ಹೊಸ ಪ್ರತಿಭೆ, ಅಂದ್ರೆ ಆಲ್ರೆಡಿ ಟಿವಿ ಜಗತ್ತಲ್ಲಿ ಮನೆ ಮಾತಾಗಿರುವಂತ ಒಬ್ಬ ಕಲಾವಿದೆಯನ್ನು ಕರೆದಿ ಅವರ ಮುಖ್ಯ ಭೂಮಿಕೆಯಲ್ಲಿ ಕಿಲಾಡಿ ಮೇಘ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಮಾಡಿದ್ವಿ. ಹಿರಿಯ ಕಲಾವಿದರನ್ನು ಕೂಡ ಬಳಸ್ಕೊಂಡಿದ್ವಿ, ಬಹಳ ಖುಷಿ ಆಗುತ್ತೆ. ಕೆಲಸ ಇಲ್ಲದೆ ಕೆಲಸ, ಬೇರೆ ಬೇರೆ ಕೆಲಸಗಳು, ಅವ್ರು ಸಾಕು ತುಂಬ ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ, ನಾನು ಕೂಡ ಬೇರೆ ಕೆಲಸ ಮಾಡ್ತೀವಿ. ಆದರೆ ಸಂಜೆ ಎಲ್ಲ ಮುಗಿಸಿ ದಿಂಬಿಗೆ ತಲೆ ಕೊಟ್ಟಾಗ ಇವತ್ತು ಬಣ್ಣ ಚೀಲಲ್ಲ ಅನ್ನೋದು ಕೊರಗು ಖಂಡಿತ ಕಲಾವಿದರಿಗೆ ಇದ್ದೇ ಇರುತ್ತೆ. ಸತತ ಒಂದು 8 ವರ್ಷ ಅದನ್ನ ಅನುಭವಿಸ್ತೀವಿ. ಅದಾದ್ಮೇಲೆ ನಮಗೆ ನಾವೇ ಇಲ್ಲಿ ಯಾರನ್ನೂ ಹೀರೋ ಮಾಡಲ್ಲ, ನಮಗೆ ನಾವೇ ಹೀರೋ ಆಗಬೇಕು ಅಂತ ರೆಡಿಯಾಗಿ ನಾವು ಮತ್ತೆ ಸೇತಿ ಪುಡಿದಿಡುವಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಕಿಲಾಡಿ ಬೇಗ ಒಳ್ಳೆ ಪ್ರಯತ್ನ ಆಗಲಿ. ನಾವು ಯಾವ ಸಿನಿಮಾನು ನಾವು ಈಗ ಜಡ್ಜ್ ಮಾಡೋಕ್ಕಾಗಲ್ಲ. ಈಗ ಹೊಸ ಅಲೆ ಚಿತ್ರಗಳು ಬರ್ತಾ ಇದೆ, ಟ್ರೈಲರ್ ತುಂಬಾ ಚೆನ್ನಾಗಿದೆ, ಟೀಸರ್ ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ, ಅದು ಚೆನ್ನಾಗಿಲ್ಲ ಅಂತಲೂ ನಾನು ಹೇಳಲ್ಲ. ಯಾಕಂದ್ರೆ ಈಗಿನ ಆಯಾಮದಲ್ಲಿ ನಿರ್ದೇಶಕರು ಕಂಡಂತ ಕನಸನ್ನ ಅವರು ಒಂದು ತುಣುಕಾಗಿ ತೋರಿಸಿದ್ದಾರೆ. ಸಂಪೂರ್ಣ ಚಿತ್ರ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ನಿರ್ದೇಶಕರಿಗೆ ಒಳ್ಳೇದಾಗಲಿ. ಕಂಠದಾನ ಕಲಾವಿದರಾಗಿ ಇದೊಂದು ನಿರ್ದೇಶಕರಾಗಿ ಪ್ರಮೋಷನ್ ತಗೊಂಡಿದ್ದೀನಿ, ಶುಭವನ್ನು ಕೋರ್ತಾ ಇದ್ದೀನಿ. ವಿಶೇಷವಾಗಿ ನಿರ್ಮಾಪಕರಿಗೆ ಯಶಸ್ವಿಯಾಗಲಿ. ಕೃಷ್ಣೇಗೌಡರಂತ ಲೀಡರ್, ಹೋರಾಟಗಾರರು, ಕಲಾವಿದರ ಪರವಾಗಿ, ಕನ್ನಡ ನಿರ್ಮಾಪಕರ ಪರವಾಗಿ ಹೋರಾಟ ಮಾಡ್ತಾ ಇರುವಂತ ಕೃಷ್ಣೇಗೌಡರ ಜೊತೆ ವೇದಿಕೆ ಹಂಚಿಕೊಂಡಿದ್ದು ನನಗೆ ಬಹಳ ಖುಷಿ ಅನ್ನಿಸ್ತಾ ಇದೆ. ನಾನು ಎಲ್ಲರಿಗೂ ಶುಭವನ್ನ ಕೋರ್ತಾ ಇದ್ದೀನಿ. ಕಿಲಾಡಿ ಮೇಘ ಚಿತ್ರವನ್ನ ನೀವೆಲ್ಲರೂ ಕೂಡ ವೀಕ್ಷಿಸಿ, ಅವರಿಗೆ ಸಪೋರ್ಟ್ ಮಾಡಿ. ಸುಕುಮಾರ್ ಅವರಿಗೆ ಮತ್ತಷ್ಟು ಕಲಾವಿದರಿಗೆ ಅವಕಾಶ ಕೊಡುವಂತ ಪ್ರೋತ್ಸಾಹ ಇರಲಿ. ಒಂದು ಸಿನಿಮಾ ಸೋತ್ರೆ ಮತ್ತೆ ಈ ಕಡೆ ಯಾರು ಬರಲ್ಲ,
ಅದು ಹಾಕಿರೋದು ಬಂಡವಾಳ ವಾಪಸ್ ಬರದೇ ಇದ್ರೆ ಸಾಕಪ್ಪ ಸಿನಿಮಾ ಸಹವಾಸ ಅಂತ ಕೇಳಿ ಕೇಳಿ ಸಾಕಾಗಿದೆ. ಸಾರು ಹೇಳ್ತಾ ಇದ್ರು ಒಳ್ಳೊಳ್ಳೆ ಸಿನಿಮಾಗೆ ಜನನೇ ಬರ್ತಾ ಇಲ್ಲ, ಗಂಡೆ ಹೋಗಿ ಸಿನಿಮಾಗೆ ಜನ ಬರ್ತಾ ಇಲ್ಲ. ಯಾಕಂದ್ರೆ ಜನರನ್ನ ಅಟ್ರಾಕ್ಟ್ ಮಾಡುವಂತ ಸಿನಿಮಾಗಳು ಬರಬೇಕಾಗಿದೆ, ಜನರನ್ನ ಅಟ್ರಾಕ್ಟ್ ಮಾಡೋ ಸಿನಿಮಾಗಳು ಬೇಕಾಗಿದೆ. ಸಾರನಿಗೆ ಶುಭವನ್ನು ಕೋರಿದ್ರು, ಒಳ್ಳೊಳ್ಳೆ ಪ್ರಯತ್ನ ಸಿನಿಮಾ ಬರಲಿ ಅಂತ. ಬರುವ ವರ್ಷ ಇಷ್ಟೊತ್ತಿಗೆ ಸ್ಪರ್ಶ ಅನ್ನೋ ಒಂದು ವಿಶೇಷವಾದ ಚಿತ್ರದ ಮೂಲಕ ನಾನು ನಿರ್ಮಾಣ ಸಂಸ್ಥೆಯಿಂದ ಚಿತ್ರಕಥೆ ಮತ್ತು ಕತೆ ನಾನೇ ಬರೆದು ನಿರ್ದೇಶನ ನಮ್ಮ ಸ್ನೇಹಿತರ ಕೈಲಿ ಮಾಡಿಸ್ತಾ ಇದ್ದೀವಿ. ಈಗಾಗಲೇ ಪ್ರೀ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ. ಸದ್ಯದಲ್ಲೇ ಅದನ್ನು ತೆರೆಗೆ ತರ್ತೀವಿ. ಈ ಚಿತ್ರಕ್ಕೆ ಶುಭವನ್ನು ಕೋರ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಮೊದಲನೇದಾಗಿ ನನಗೆ ಇಂಥ ಒಂದು ಅದ್ಭುತವಾದಂತಹ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ ಸುಕುಮಾರ್ ಸರ್ಗೆ, ಹಾಗೆ ನಮ್ಮ ನಿರ್ದೇಶಕರಾದಂತಹ ಮಂಜುನಾಥ್ ಸರ್ ಮತ್ತು ರಾಜೇಶ್ ರಾಜ್ ಸರ್ಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆ ಅಂತಂದರೆ ಹಿರಿಯ ಕಲಾವಿದರ ಜೊತೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲನೇ ನಾನು ಏನು ಹೇಳ್ತೀನಿ ಅಂತಂದರೆ, ನಾನು ಬಂದು ಇಲ್ಲಿ ನಿಲ್ಲೋದಕ್ಕೆ ಕಾರಣ, ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ಕಾರಣ ಅದು ನನ್ನ ಮಾವ. ನಾನು ಏನೇ ನನ್ನನ್ನು 4 ಜನ ಕರೆದು, ಓ ನೀನು ಮಹಾಲಕ್ಷ್ಮಿ ಅಲ್ವಾ, ನೀನು DKD ಡ್ರಾಮಾ ಜೂನಿಯರ್ಸಲ್ಲಿ ಮಾಡಿದ್ಯಾ ಅಂತ ಕರೆದು ಗುರುತಿಸೋದಕ್ಕೆ ಕಾರಣ ಅದು ನನ್ನ ಮಾವ. ಅವರು ನನ್ನ ಬೆನ್ನೆಲುಬಾಗಿದ್ದಾರೆ. ಅವ್ರಿಗೆ, ನನ್ನ ಕುಟುಂಬಸ್ಥರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಸಿನಿಮಾ ಕಿಲಾಡಿ ಮೇಘ ಒಳ್ಳೆ ಯಶಸ್ಸನ್ನು ಕಾಣುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಚಿತ್ರ ಮೊದಲು ಪ್ರಾರಂಭ ಮಾಡಿರೋದು ನಮ್ಮ ರಾಜೇಶ್ ರಾಜ್ ಅಂತ ಡೈರೆಕ್ಟರ್ ಆಗಿದ್ರು. ಅವರ ಕಾರಣಾಂತರದಿಂದ ಪಾಪ ಅವ್ರಿಗೂ ಕೆಲವೊಂದು ಕೆಲಸ ಇತ್ತು. ಚೆನ್ನೈನಿಂದ ಬಂದು ನಿರ್ದೇಶನ ಮಾಡಿದ್ರು, ಚೆನ್ನೈನಲ್ಲೇ ನಿರ್ದೇಶನ ಮಾಡ್ತಾ ಇದ್ರು. ಅಲ್ಲಿಂದ ಇಲ್ಲಿಗೆ ಕನ್ನಡಕ್ಕೆ ಬಂದು, ಕನ್ನಡದಲ್ಲಿ ಒಂದಷ್ಟು ಕರ್ನಾಟಕ ಬಂದ್ಬಿಟ್ಟು ಇಲ್ಲೊಂದಷ್ಟು ಜಾಗಗಳಲ್ಲಿ ಶೂಟಿಂಗ್ ಮಾಡಿದ್ರು. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಏನೋ ಕಾರಣದಿಂದ ಅವ್ರು ಊರಿಗೆ ಹೋಗ್ಬೇಕಾಯ್ತು, ಚೆನ್ನೈಗೆ ಹೋಗಕ್ಕೆ ಕಾರಣ ಇದ್ರಿಂದ ಅವ್ರಿಗೆ ಮತ್ತೆ ವಾಪಸ್ ಬರೋಕ್ಕಾಗಲಿಲ್ಲ. ಅದರಿಂದ ಸುಕುಮಾರ್ ಅವ್ರಿಗೆ ಸ್ವಲ್ಪ ತೊಂದರೆ ಆಗಿದ್ರಿಂದ ಕೊನೆಗೆ ಅವ್ರು ಹೇಳಿದ್ರು, ರಾಜೇಶ್ ಅವ್ರು ಬರೋಕೆ ಆಗ್ತಾ ಇಲ್ಲ, ಸ್ವಲ್ಪ ಮುಂದುವರಿಸಿ ಚಿತ್ರನ ಕಂಪ್ಲೀಟ್ ಮಾಡ್ಕೊಡಿ ಅಂತ ಹೇಳಿದ್ರು. ಅವಾಗ ನನಗೇನು ಗೊತ್ತಿಲ್ಲ, ನಾನು ಬರೀ ಅಸೋಸಿಯೇಟ್ ವರ್ಕ್ ಮಾಡಿದ್ದೀನಪ್ಪ, ನನಗೆ ನಿರ್ದೇಶನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ, ನೀನು 40 ವರ್ಷದಿಂದ ನೀನು ಸಿನಿಮಾ ರಂಗದಲ್ಲಿ ಇದೆಯಲ್ಲ, ನಿನ್ಗೆ ಅನುಭವಗಳು ಏನಿಲ್ವಾ, ಅದಿರುತ್ತೆ ನೋಡು ಅಂತ ಹೇಳಿ ಕೂತ್ಕೊಂಡು ಇಡೀ ಸಿನಿಮಾ ತೋರಿಸಿದ್ರು. ಅವ್ರು ಮಾಡಿರೋಂಥ ಕಥೆಗಳನ್ನೆಲ್ಲ ತೋರಿಸಿದ್ರು. ಕತೆ ನೋಡ್ಕೊಂಡೆ. ಇವರು ಮಾಡೋದು ಬಿಟ್ಟಿರೋದ್ರಲ್ಲಿ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಅದಕ್ಕೊಂದಷ್ಟು ಕಥೆಗಳನ್ನು ಸೇರಿಸಿ, ಒಂದು ಸಾಂಗ್ಗಳನ್ನು ಸೇರಿಸಿ, ಒಂದಷ್ಟು ಫೈಟ್ ಸೇರಿಸಿ, ಎಲ್ಲ ಸೇರಿಸಿ ಒಂದು ಚಿತ್ರನ ಕೊನೆಗೆ ಕೊನೆ ಹಂತಕ್ಕೆ ಚಿತ್ರವನ್ನು ತಗೊಂಡ್ಬಂದು ನಿರ್ದೇಶನ ಮಾಡಿ ನಿಲ್ಲಿಸಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ ಈ ಚಿತ್ರಕ್ಕೆ ಇರಲಿ ಅಂತ ಕೇಳ್ಕೊಳ್ತಾ, ಪ್ರೇಕ್ಷಕರೆಲ್ಲರೂ ಕೇಳ್ಕೊಳ್ತಾ ಅಷ್ಟೇ, ಈ ಚಿತ್ರನ ಯಶಸ್ಸು ಮಾಡಿಕೊಡಿ ಅಂತೇಳಿ, ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ, ಆ ಚಿತ್ರದಿಂದ ನಿರ್ಮಾಪಕರು ಬೆಳೀಲಿ ಅಂತೇಳಿ ಕೇಳ್ಕೊತೀನಿ. ಈ ಚಿತ್ರಕ್ಕೆ ನಿರ್ದೇಶನ ಮಾಡೋಕೆ ಅವಕಾಶ ಕೊಟ್ಟಂತ ಸುಕುಮಾರ್ ಸರ್ಗೆ ನಾನು ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ 40 ವರ್ಷದ ಗೆಳೆಯ ಅವರು. ನಾನು ಅವರು ಡ್ಯಾನ್ಸರ್ಸ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಆದ್ವಿ ಸರ್. ಚಿಕ್ಕ ಪುಟ್ಟ ಪಾತ್ರ ಮಾಡ್ಕೊತಿದ್ವಿ, ಹಾಗೆ ಡ್ಯಾನ್ಸರ್ಸ್ ಆಗಿ ಸಿನಿಮಾಗೆ ಎಂಟ್ರಿ ಆದ್ವಿ. ಹಾಗೆ ನಾನು ಪಾತ್ರಗಳನ್ನು ಮಾಡ್ತಾ ಹಾಗೆ ಡಬ್ಬಿಗೆ ಇದಕ್ಕೆ ಎಂಟ್ರಿ ಆದೆ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋದ್ರು. ಆಮೇಲೆ ರಿಟೈರ್ಡ್ ಆಗಿ ಬಂದ್ಮೇಲೆ ಮತ್ತೆ ನಾವು ಒಂದಾದ್ಮೇಲೆ ಕೊನೆಗೆ ನಮ್ಗೊಂದು ಚಿತ್ರಕ್ಕೆ ನಿರ್ದೇಶನ ಮಾಡೋಂಥ ಅವಕಾಶನ ಕೊಟ್ಟರು. ಅದು ರಾಜೇಶ್ ರಾಜ್ ಪುಸ್ತಕ ಮಾಡಿದ್ರು. ಆ ನಂತರದಲ್ಲಿ ನಾವು ಕಾರಣಾಂತರ ಅದನ್ನ ಮಾಡೋಕ್ಕಾಗದೇ ಇರೋ ಕಾರಣದಿಂದ ನಾನು ಅದನ್ನು ಕಂಟಿನ್ಯೂ ಮಾಡಿ ಚಿತ್ರನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಸದ್ಯದಲ್ಲೇ ಇನ್ನೊಂದು ಮುಂದಿನ ತಿಂಗಳಲ್ಲಿ ನಮ್ಮ ಚಿತ್ರ ಬಿಡುಗಡೆಗೆ ಬರುತ್ತೆ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ, ಹಾರೈಕೆ ಎಲ್ಲರೂ ಇರಬೇಕಂತ ಕೇಳ್ಕೊತೀನಿ. ಧನ್ಯವಾದಗಳು BT ಮಂಜುನಾಥ್ ಅವರಿಗೆ. ಇವತ್ತು ಸಿನಿಮಾದ ನಿರ್ದೇಶಕರು ಹೌದು, ಅವರಿಗೂ ಕೂಡ ಒಳ್ಳೆಯದಾಗಿ. ಚೊಚ್ಚಲ ಸಿನಿಮಾ ಅವರು ಪ್ರಶ್ನೆ ಮಾಡಿ ಸರ್, ಕಂಟೆಂಟ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದೇ ಹಾರರ್ ಸಿನಿಮಾನೇ ಏನಂತಂದೇಳಿ ಮಾತಾಡ್ತಾರೆ ಸರ್ ಅದ್ರ ಬಗ್ಗೆ. ನಮಸ್ಕಾರ ಎಲ್ಲರಿಗೂ. ನಾನು ಕಂಟೆಂಟ್ ಬಗ್ಗೆ ಈಗ ಯಾವುದು ಹೇಳಕ್ಕೆ ಇಷ್ಟಪಡಲ್ಲ. ಮತ್ತೇನು ಬರೀಬೇಕು? ನೀವು ಬರಿಬೇಕಾಗಿರೋದು ಹಣಕ್ಕಾಗಿ ಹೆಣ ಆದ್ರು ಅಂತ ಬರಬೇಡಿ. ಹಣದ ಆಸೆಗೋಸ್ಕರ ಹೆಣ ಆದ್ರು ಅಂತ ಇರೋ ಸತ್ಯ ಏನಂದ್ರೆ, ಈ ಪಿಕ್ಚರಲ್ಲಿ ನಾನು ಒಬ್ಬ ಕಲಾವಿದನಾಗಿ ಆಕ್ಟ್ ಮಾಡಕ್ ಹೋದವನು. ರಾಜೇಶ್ ರಾಜ್ ಅನ್ನೋರು ಒಂದು ಡೈರೆಕ್ಟರ್ ಆಗಿದ್ರಲ್ಲಿ ಆಕ್ಟ್ ಮಾಡೋದು ಹೋದವ್ರನ್ನ ನನ್ನ ಹಣೆ ಬಾರನ ಚೇಂಜ್ ಮಾಡಿದವ್ರು ಅವರು.
ವಿಧಿ ಇಲ್ಲದೆ ಪ್ರೊಡ್ಯೂಸರ್ ಆದೆ. ಕೆಲವು ಕಾರಣಾಂತರದಿಂದ ಅವರು ಹೊರಗಡೆ ಹೋದ ನಂತರ ನನ್ನ ಗೆಳೆಯನಾದ ಮಂಜುನಾಥ್ ಅವ್ರಿಗೆ ನನ್ನ ಕಷ್ಟ ಸುಖಗಳನ್ನ ಹೇಳಿ ನಾವಿಬ್ಬರು ಹೇಳ್ಬೇಕಂದ್ರೆ ಡ್ಯಾನ್ಸರ್ಗಳಾಗಿ ಚೈತ್ರದ ಪ್ರೇಮಾಂಜಲಿ ಸುಮಾರು ಪಿಕ್ಚರ್ಗಳೆಲ್ಲ ಆಡಿ ಮತ್ತೆ ನಾನು ಪೊಲೀಸ್ ಇಲಾಖೆಗೆ ಹೋಗಿ ರಿಟೈರ್ಡ್ ಆದಮೇಲೆ ಸುಮ್ಮನೆ ಇದ್ರೆ ಕಾಯಿಲೆ ಬಿದ್ದು ಸಾಯ್ತೀನಿ ಅಂದ್ಬಿಟ್ಟು ಮತ್ತೆ ಇದಕ್ಕೆ ಬಂದೆ.